ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಏಕಾಂತ ಧರ್ಮಗಳು ಎಂಬ 358ನೆಯ ಅಧ್ಯಾಯಕ್ಕೆ ಸ್ವಾಗತ. ಜನಮೇಜಯನು ವೈಶಂಪಾಯನನನ್ನು ಕುರಿತು, ಓ ಮುನೀಂದ್ರ, ಆಹಾ, ಆ ಶ್ರೀಹರಿಯು ಏಕಾಂತಿಗಳನ್ನೇ ಹೆಚ್ಚಾಗಿ ಪ್ರೀತಿಗೊಳಿಸುವನು. ಅವರ ಪೂಜೆಗಳನ್ನು ಶಿರಸ ಧರಿಸುವನು. ಲೋಕದಲ್ಲಿ ವಾಸನೆಗಳನ್ನು, ಪುಣ್ಯ ಪಾಪಗಳನ್ನು ಬಿಟ್ಟವರಿಗೆ ಪರಂಪರೆಯಾಗಿ ಬರತಕ್ಕ ಗತಿಗಳನ್ನು ನೀನು ಸೂಚಿಸಿದೆ. ಏಕಾಂತಿಗಳು ಅಂದರೆ ಪ್ರಳಯ ಕ್ರಮದಲ್ಲಿ ನಾಲ್ಕನೆಯ ರೂಪವಾದ ಏಕಾಂತಿಗಳು ನಾಲ್ಕನೆಯ ರೂಪವಾದ ವಾಸುದೇವನಲ್ಲಿಯೇ ಸೇರುವರೆಂದು, ನೆಟ್ಟಗೆ ಪರಮ ಪದವನ್ನೇ ಹೊಂದುವರೆಂದು ಹೇಳಿದೆ. ಏಕಾಂತಿಗಳು ಮೂರು ಗತಿಗಳನ್ನು ಹೊಂದದೆ ನಿರ್ವಿಕಾರನಾದ ಆ ಹರಿಯನ್ನೇ ನೇರವಾಗಿ ಹೊಂದುವುದರಿಂದ ಆ ಏಕಾಂತ ಧರ್ಮವೇ ಉತ್ತಮವೆಂದು, ಅದೇ ನಾರಾಯಣನಿಗೆ ಪ್ರಿಯವೆಂದು ಏರ್ಪಡುವುದು. ಸಾಂಗವಾಗಿ ವೇದಾಧ್ಯಯನ ಮಾಡಿದ ಬ್ರಾಹ್ಮಣರಿಗಿಂತಲೂ, ಯತಿ ಧರ್ಮವನ್ನು ಹಿಡಿದವರಿಗಿಂತಲೂ ಏಕಾಂತಿಗಳಿಗೆ ಉತ್ತಮ ಗತಿಯೆಂದು ತೋರುವುದು. ಈ ಏಕಾಂತ ಧರ್ಮವನ್ನು ವಿಧಿಸಿದವರಾರು? ಪರಮ ಪುರುಷನೇ ಅಥವಾ ಋಷಿಗಳೇ? ಅವರ ಅನುಷ್ಠಾನವೆಂತಹುದು? ಆ ಧರ್ಮವು ಹುಟ್ಟಿದ ಕಾಲವಾವುದು? ಇದನ್ನು ತಿಳಿಯಬೇಕೆಂದು ನನಗೆ ಕುತೂಹಲವಿದೆ ಎಂದನು. ಅದಕ್ಕೆ ವೈಶಂಪಾಯನನು, ಜನಮೇಜಯ ರಾಜ, ಹಿಂದೆ ಕೌರವ ಪಾಂಡವರ ಯುದ್ಧಕ್ಕಾಗಿ ಸೈನ್ಯಗಳೆಲ್ಲ ಸಿದ್ಧವಾಗಿರುವಾಗ ಅರ್ಜುನನು ಚಿಂತಾಕುಲನಾಗಿದ್ದುದನ್ನು ನೋಡಿ ಶ್ರೀಕೃಷ್ಣನು ತಾನಾಗಿಯೇ ಉಪದೇಶಿಸಿದ ಜ್ಞಾನ ಧರ್ಮವನ್ನು, ಉಪಾಸನಾ ಧರ್ಮವನ್ನು ನಾನು ನಿನಗೆ ಮೊದಲೇ ತಿಳಿಸಿರುವೆನು. ಮನಸ್ಸನ್ನು ವಶೀಕರಿಸಲಾರದವರಿಗೆ ಈ ಧರ್ಮವು ತಿಳಿಯಲ ಸಾಧ್ಯವು. ಸಾಮವೇದಕ್ಕೆ ಸಮಾನವೆನಿಸಿದ ಇದು ಮೊದಲೇ ಕೃತಯುಗದಲ್ಲಿ ಆರಂಭಿಸಲ್ಪಟ್ಟಿತು. ನಾರಾಯಣನು ತಾನಾಗಿಯೇ ಅದನ್ನು ನಡೆಸಿರುವನು. ಇದಕ್ಕಾಗಿಯೇ ಧರ್ಮಪುತ್ರನು ಅನೇಕ ಋಷಿಗಳ ನಡುವೆ ಕೃಷ್ಣ ಭೀಷ್ಮರ ಮುಂದೆ ನಾರದನನ್ನು ಪ್ರಶ್ನೆ ಮಾಡಿದನು. ನನಗೆ ನನ್ನ ಗುರುವಾದ ವ್ಯಾಸನು ಅದನ್ನು ಹೇಳಿದನು. ರಾಜೇಂದ್ರ, ಅಲ್ಲಿ ನಾರದನು ಹೇಳಿದ ಕ್ರಮದಿಂದಲೇ ಈಗ ನಿನಗೆ ತಿಳಿಸುವೆನು ಕೇಳು. ಬ್ರಹ್ಮನಿಂದ ನಾರಾಯಣನ ಬ್ರಹ್ಮನಿಗೆ ನಾರಾಯಣನಿಂದ ಮಾನಸ ಜನ್ಮವು ಉಂಟಾದಾಗ ಆ ನಾರಾಯಣನು ತಾನೇ ಆ ಧರ್ಮದಿಂದ ದೈವ ಪೈತೃಕ ಕರ್ಮಗಳನ್ನೆಲ್ಲ ನಡೆಸಿದನು. ಅವನಿಂದ ತೇನಪರೆಂಬ ಋಷಿಗಳು ಆ ಧರ್ಮವನ್ನು ಪಡೆದರು. ಅವರಿಂದ ವೈಖಾನಸರಿಗೂ, ವೈಖಾನಸರಿಂದ ಚಂದ್ರನಿಗೂ ಅದು ಲಭಿಸಿತು. ಆಮೇಲೆ ಆ ಧರ್ಮವು ಮರೆಸಿ ಹೋಯಿತು. ತಿರುಗಿ ಬ್ರಹ್ಮನಿಗೆ ಚಾಕ್ಷುಷವೆಂಬ ಎರಡನೆಯ ಜನ್ಮ ಉಂಟಾದಾಗ ಪಿತಾಮಹನು ಚಂದ್ರನಿಂದ ಅದನ್ನು ತಿಳಿದನು. ಆಮೇಲೆ ಪಿತಾಮಹನಿಂದ ರುದ್ರನಿಗೂ, ಕೃತಯುಗದಲ್ಲಿ ರುದ್ರನಿಂದ ವಾಲಖಿಲ್ಯರಿಗೂ ಅದು ಲಭಿಸಿತು. ತಿರುಗಿ ಅದು ಮರೆಯಾಯಿತು. ಆಮೇಲೆ ಬ್ರಹ್ಮನಿಗೆ ವಾಚಿಕವೆಂಬ ಮೂರನೆಯ ಜನ್ಮ ಉಂಟಾದಾಗ ಆ ಧರ್ಮವು ತಿರುಗಿ ನಾರಾಯಣನಿಂದ ಹುಟ್ಟಿ ಮೊದಲು ಸುಪರ್ಣನೆಂಬ ಋಷಿಗೆ ಲಭಿಸಿತು. ಸುಪರ್ಣನು ಜಿತೇಂದ್ರಿಯನಾಗಿ ತಪೋನಿಷ್ಠೆಯಿಂದ ದೃಢವ್ರತವನ್ನು ಹಿಡಿದು ಮೂರಾವರ್ತಿ ಇದನ್ನು ಅನುಷ್ಠಿಸಿದುದರಿಂದ ಇದು ತ್ರಿಸೌಪರ್ಣವೆಂದು ಕರೆಯಲ್ಪಡುವುದು. ಇದು ಋಗ್ವೇದದಲ್ಲಿ ವಿಧಿಸಲ್ಪಟ್ಟಿದೆ. ಈ ವ್ರತವನ್ನು ನಡೆಸುವುದು ಕಷ್ಟವು. ಸುಪರ್ಣನಿಂದ ಇದು ಲೋಕಕ್ಕೆ ಪ್ರಾಣವೆನಿಸಿದ ವಾಯುವಿಗೂ, ವಾಯುವಿನಿಂದ ವಿಘಸರೆಂಬ ಅಂದರೆ ಯಜ್ಞಶೇಷವನ್ನು ಭುಜಿಸತಕ್ಕ ವಿಘಸರೆಂಬ ಋಷಿಗಳಿಗೂ, ಅವರಿಂದ ಸಮುದ್ರ ರಾಜನಿಗೂ ಲಭಿಸಿತು. ಆಮೇಲೆ ತಿರುಗಿ ಆ ಧರ್ಮವು ನಾರಾಯಣನಲ್ಲಿ ಅದೃಶ್ಯವಾಯಿತು. ಆಮೇಲೆ ಕಿವಿಯಿಂದ ಬ್ರಹ್ಮ ಸೃಷ್ಟಿಯಾಯಿತು. ಅದರ ವಿಷಯವನ್ನು ಸ್ವಲ್ಪವಾಗಿ ಹೇಳುವೆನು ಕೇಳು. ನಾರಾಯಣನು ಸೃಷ್ಟಿಕಾರ್ಯಕ್ಕಾಗಿ ಸಂಕಲ್ಪಿಸಿ ಅದಕ್ಕೆ ತಕ್ಕ ಪುರುಷನನ್ನು ಚಿಂತಿಸುತ್ತಿರುವಾಗ ಅವನ ಕಿವಿಯಿಂದ ಸೃಷ್ಟಿಕರ್ತನಾದ ಬ್ರಹ್ಮನು ಹೊರಬಿದ್ದನು. ಅವನನ್ನು ನೋಡಿ ನಾರಾಯಣನು, ಕುಮಾರ, ಮುಖದಿಂದಲೂ ಪಾದದಿಂದಲೂ ನೀನು ಸಮಸ್ತ ಪ್ರಜೆಗಳನ್ನೆಲ್ಲ ಸೃಷ್ಟಿಸು. ನಿನಗೆ ಶ್ರೇಯಸ್ಸನ್ನು, ತಕ್ಕ ಬಲ ಪರಾಕ್ರಮಗಳನ್ನು ಕೂಡಿಸುವೆನು. ನನ್ನಿಂದ ಪಾಂಚರಾತ್ರ ಧರ್ಮವನ್ನು ಪಡೆದು ಅದರಿಂದ ಕೃತಯುಗವನ್ನು ವಿದ್ಯುಕ್ತವಾಗಿ ನೆಲೆಗೊಳಿಸು ಎಂದನು. ಆಗ ಬ್ರಹ್ಮನು ಹರಿಮೇಧನೆನಿಸಿದ ಆ ದೇವನಿಗೆ ನಮಸ್ಕರಿಸಿ ಉಪನಿಷತ್ತುಗಳೊಡನೆಯೂ ಆರಣ್ಯಕಗಳೊಡನೆಯೂ ಆ ನಾರಾಯಣನ ಮುಖದಿಂದಲೇ ಸಾಕ್ಷಾತ್ತಾಗಿ ಹೊರಟ ಆ ಉತ್ತಮ ಧರ್ಮವನ್ನು ಗ್ರಹಿಸಿದನು. ಆಗ ದೇವದೇವನೇ ಬ್ರಹ್ಮನಿಗೆ ಫಲಾಪೇಕ್ಷೆ ಇಲ್ಲದುದು ಕೃತಯುಗ ಧರ್ಮದಿಂದ ಕೂಡಿದುದು ಆದ ಆ ಧರ್ಮವನ್ನು ಉಪದೇಶಿಸಿ ತಮಸ್ಸಿಗಿಂತಲೂ ಪರವಾದ ತನ್ನ ಅವ್ಯಕ್ತ ಸ್ಥಳವನ್ನು ಸೇರಿದನು. ಆಮೇಲೆ ಬ್ರಹ್ಮನು ಲೋಕಗಳನ್ನೆಲ್ಲ ಸೃಷ್ಟಿಸಿದನು. ಕೃತಯುಗವು ಪ್ರವರ್ತಿಸಿದಾಗ ಅದೇ ಸಾತ್ವತ ಧರ್ಮವು ಲೋಕದಲ್ಲಿ ನೆಲೆಗೊಳಿಸಲ್ಪಟ್ಟಿತು. ಬ್ರಹ್ಮನು ಆ ಧರ್ಮದಿಂದಲೇ ಮೊದಲು ನಾರಾಯಣನನ್ನು ಪೂಜಿಸಿದನು. ಆ ಧರ್ಮವನ್ನು ಲೋಕದಲ್ಲಿ ಸ್ಥಿರಗೊಳಿಸುವುದಕ್ಕಾಗಿ ಸ್ವಾರೋಚಿಷ ಮನುವಿಗೆ ಅಧ್ಯಯನ ಮಾಡಿಸಿದನು.
ಆಮೇಲೆ ಸ್ವರೋಚಿಷನು ತನ್ನ ಮಗನಾದ ಶಂಖಪದನಿಗೂ, ಆ ಶಂಖಪದನು ತನ್ನ ಮಗನಾದ ಸುಧರ್ಮನಿಗೂ ಹೇಳಿಕೊಟ್ಟನು. ಆಮೇಲೆ ತ್ರೇತಾಯುಗವು ಬಂದೊಡನೆ ಆ ಧರ್ಮವು ತಿರುಗಿ ಮರೆಸಿ ಹೋಯಿತು. ಆಮೇಲೆ ನಾಸಿಕೆಯಿಂದ ಬ್ರಹ್ಮನು ಉತ್ಪನ್ನವಾದಾಗ ಈ ಧರ್ಮವನ್ನು ತಿರುಗಿ ಅವನಿಗೆ ಹೇಳಿದನು. ಅವನಿಂದ ಅದನ್ನು ಸನತ್ಕುಮಾರನು ಪಡೆದನು. ಆ ಸನತ್ಕುಮಾರನಿಂದ ವೀರನವೆಂಬ ಪ್ರಜಾಧಿಪತಿಯು ಅದರ ಮುಂದಿನ ಕೃತಯುಗಾದಿಯಲ್ಲಿ ಅಧ್ಯಯನ ಮಾಡಿದನು. ಅವನಿಂದ ಆ ಧರ್ಮವು ರೈಭ್ಯನಿಗೂ, ರೈಭ್ಯನಿಂದ ಅವನ ಮಕ್ಕಳಾದ ಕುಕ್ಷಿಪಾಲನೆಂಬುವನಿಗೂ, ವಿಶಾಲನೆಂಬುವನಿಗೂ ಲಭಿಸಿತು. ಆಮೇಲೆ ತಿರುಗಿ ಆ ಧರ್ಮವು ಮರೆಯಾಯಿತು. ಆಮೇಲೆ ಬ್ರಹ್ಮನಿಗೆ ಅಂಡಜವೆಂಬ ಮುಂದಿನ ಜನ್ಮವು ಬಂದಾಗ ತಿರುಗಿ ನಾರಾಯಣನ ಮುಖದಿಂದಲೇ ಆ ಧರ್ಮವು ಹೊರಟು ಬ್ರಹ್ಮನಿಗೆ ಉಪದೇಶಿಸಲ್ಪಟ್ಟಿತು. ಬ್ರಹ್ಮನು ವಿದ್ಯುಕ್ತವಾಗಿ ಅದನ್ನು ಅನುಷ್ಠಿಸುತ್ತಾ ಬರ್ಹಿಷದರೆಂಬ ಋಷಿಗಳಿಗೆ ಅಧ್ಯಯನ ಮಾಡಿಸಿದನು. ಆ ಬರ್ಹಿಷದರಿಂದ ಸಾಮವೇದ ಪಾರಂಗತನಾದ ಜ್ಯೇಷ್ಠನೆಂಬ ಹೆಸರುಳ್ಳ ಬ್ರಾಹ್ಮಣನಿಗೆ ಲಭಿಸಿತು. ಅವನ ಹೆಸರಿನ ಮೇಲೆಯೇ ಶ್ರೀ ವಿಷ್ಣುವು ಜ್ಯೇಷ್ಠ ಸಾಮವ್ರತನೆಂದು ಕೀರ್ತಿಸಲ್ಪಡುವನು. ಆ ಜ್ಯೇಷ್ಠನಿಂದ ಕವಿಕಂಪನನೆಂಬ ರಾಜನಿಗೆ ಅದು ಲಭಿಸಿತು. ತಿರುಗಿ ಆ ವೇದವು ಅದೃಶ್ಯವಾಗಿದ್ದು ತಿರುಗಿ ಬ್ರಹ್ಮನು ಪದ್ಮಜನಾಗಿ ಕಮಲದಿಂದ 7ನೆಯ ಜನ್ಮವನ್ನು ಹೊಂದಿದಾಗ ನಾರಾಯಣನು ತಾನೇ ಅದನ್ನು ತಿರುಗಿ ಬ್ರಹ್ಮನಿಗೆ ಉಪದೇಶಿಸಿದನು. ಬ್ರಹ್ಮನು ದಕ್ಷನಿಗೆ ಹೇಳಿದನು. ದಕ್ಷನು ತನ್ನ ಮಕ್ಕಳಲ್ಲಿ ಜ್ಯೇಷ್ಠನಾದ ಆದಿತ್ಯನಿಗೆ ಕೊಟ್ಟನು. ಆ ಆದಿತ್ಯನಿಂದ ವಿವಸ್ವಂತನಿಗೂ, ಅವನಿಂದ ತ್ರೇತಾಯುಗದ ಆದಿಯಲ್ಲಿ ವೈವಸ್ವತ ಮನುವಿಗೂ ಲಭಿಸಿತು. ಮನುವು ತನ್ನ ಮಗನಾದ ಇಕ್ಷ್ವಾಕುವಿಗೆ ಕೊಟ್ಟನು. ಇಕ್ಷ್ವಾಕುವಿನಿಂದ ಲೋಕದಲ್ಲಿ ಪ್ರಚಾರಗೊಂಡು ನೆಲೆಗೊಂಡಿರುವುದು. ಇದು ತಿರುಗಿ ಪ್ರಳಯ ಕಾಲದಲ್ಲಿ ನಾರಾಯಣನಲ್ಲಿ ಅದೃಶ್ಯವಾಗುವುದು. ಓ ಜನಮೇಜಯ ರಾಜ, ಹಿಂದೆ ಭಗವದ್ಗೀತೆಯ ಮೂಲಕವಾಗಿಯೇ ನಾನು ಸಂಗ್ರಹ ವಿಧಿಯಿಂದ ಏರ್ಪಟ್ಟ ಯತಿಧರ್ಮವನ್ನು ಕುರಿತು ಹೇಳಿರುವೆನು. ಈ ಧರ್ಮವನ್ನು ನಾರಾಯಣನಿಂದ ನಾರದನು ಉಪನಿಷತ್ತುಗಳೊಡನೆಯೂ ಸಂಗ್ರಹದೊಡನೆಯೂ ಸಾಕ್ಷಾತ್ತಾಗಿ ಪಡೆದನು. ಈ ಧರ್ಮವು ಅತಿ ಸನಾತನವಾದುದು, ಸ್ಥಿರವಾದುದು, ತಿಳಿಯುವುದಕ್ಕೂ ನಡೆಸುವುದಕ್ಕೂ ಅರ್ಹವಾದುದು. ಸಾತ್ವತರು ಯಾವಾಗಲೂ ಇದನ್ನೇ ಅನುಸರಿಸುವರು. ಆ ಧರ್ಮವನ್ನು ಚೆನ್ನಾಗಿ ತಿಳಿದೇ ಅದನ್ನು ಅನುಷ್ಠಿಸಬೇಕು. ಇದು ಅಹಿಂಸಾ ಧರ್ಮರೂಪವಾದುದರಿಂದ ಈಶ್ವರನಿಗೆ ಅತ್ಯಂತ ಪ್ರೀತಿಕರವಾದುದು. ಕ್ಷೇತ್ರಜ್ಞನು ನಿಷ್ಕಲನು ಆದ ಶ್ರೀಹರಿಯೇ ಆಗಾಗ ಏಕವ್ಯೂಹನೆಂದು, ಕೆಲವು ವೇಳೆ ದ್ವಿವ್ಯೂಹನೆಂದು, ತ್ರಿವ್ಯೂಹನೆಂದು, ಚತುರ್ವ್ಯೂಹನೆಂದು ಬೇರೆ ಬೇರೆ ವಿಭಾಗಗಳಿಂದ ಗ್ರಹಿಸಲ್ಪಡುವನು. ರಾಜೇಂದ್ರ, ಪಂಚಭೂತಗಳನ್ನು ಅತಿಕ್ರಮಿಸಿದ ಜೀವನು ಪಂಚೇಂದ್ರಿಯಗಳನ್ನು ಪ್ರೇರಿಸುವ ಮನಸ್ಸು ಆ ಹರಿಯೇ ಆಗಿರುವನು. ಅವನು ಲೋಕವಾಸನು, ಅವನೇ ಸೃಷ್ಟಿಕರ್ತನು, ಅವನು ಕರ್ತನು ಅಕರ್ತನೂ ಆಗಿರುವನು. ಕಾರ್ಯವೂ ಕಾರಣವೂ ಅವನೇ. ನಿರ್ವಿಕಾರನಾದ ಆ ಭಗವಂತನು ತನಗೆ ಇಷ್ಟ ಬಂದಂತೆ ವಿನೋದಿಸುವನು. ಮನಸ್ಸು ವಶವಿಲ್ಲದವರಿಗೆ ತಿಳಿಯಲು ಸಾಧ್ಯವಾದ ಈ ಏಕಾಂತ ಧರ್ಮವನ್ನು ನನ್ನ ಗುರುವಿನ ಅನುಗ್ರಹದಿಂದ ನಾನು ಪಡೆದೆನು. ಅದನ್ನು ಈಗ ನಿನಗೆ ಹೇಳಿದೆನು. ಅಂತಹ ಏಕಾಂತಿಗಳು ಲೋಕದಲ್ಲಿ ವಿರಳರು. ಹಿಂಸಾ ಪ್ರವೃತ್ತಿಯಿಲ್ಲದೆ ಆತ್ಮಜ್ಞಾನಿಗಳಾಗಿ ಸರ್ವಭೂತ ಹಿತಪರರಾದ ಅಂತಹ ಏಕಾಂತಿಗಳೇ ಲೋಕವನ್ನೆಲ್ಲ ವ್ಯಾಪಿಸಿದಾಗ ಪ್ರವೃತ್ತಿ ಕರ್ಮಗಳೇನೂ ನಡೆಯದ ಕೃತಯುಗವೇ ಬಂದಂತೆ ತಿಳಿ. ಓ ರಾಜೇಂದ್ರ, ನನ್ನ ಗುರುವಾದ ವ್ಯಾಸನು ಅನೇಕ ಮಹರ್ಷಿಗಳ ಮತ್ತು ಕೃಷ್ಣ ಭೀಷ್ಮರ ಮುಂದೆಯೇ ಇದನ್ನು ಧರ್ಮರಾಜನಿಗೆ ತಿಳಿಸಿದನು. ಆ ವ್ಯಾಸನಿಗೆ ನಾರದನು ಮೊದಲೇ ಭಗವಂತನ ವಿಷಯವಾದ ಈ ವಿಚಾರವನ್ನು ತಿಳಿಸಿದ್ದನು. ನಾರಾಯಣ ಪರಾಯಣರಾದ ಏಕಾಂತಿಗಳು ಎಲ್ಲಿ ಸೇರಿರುವರೋ ಅದೇ ಮುಕ್ತರಿಗೆ ಯೋಗ್ಯವಾದ ಪರಮ ಸ್ಥಾನವೆನಿಸುವುದು ಎಂದನು. ಆಗ ಜನಮೇಜಯನು, ಓ ಮಹರ್ಷಿ, ವಿದ್ವಾಂಸರಿಂದ ಬಹುವಾಗಿ ಆಧರಿಸಲ್ಪಟ್ಟಿರುವ ಈ ಧರ್ಮವನ್ನೇ ಎಲ್ಲ ಬ್ರಾಹ್ಮಣರು ಅನುಸರಿಸದೆ ಕೆಲವರು ಬೇರೆ ಬೇರೆ ವ್ರತಧರ್ಮಗಳನ್ನು ಹಿಡಿದುದೇಕೆ ಎನ್ನಲು ವೈಶಂಪಾಯನನು ಹೇಳುತ್ತಾನೆ. ಮಹಾರಾಜ, ದೇಹ ಸಂಬಂಧವುಳ್ಳ ಜೀವಗಳಲ್ಲಿ ಸಾತ್ವಿಕ, ರಾಜಸ, ತಾಮಸಗಳೆಂಬ ಬೇರೆ ಬೇರೆ 3 ಪ್ರಕೃತಿಗಳು ಏರ್ಪಡುವವು. ಅಂತಹವರಲ್ಲಿ ಸತ್ವಗುಣವುಳ್ಳವನು ಉತ್ತಮನು. ಅವನಿಗೆ ಮೋಕ್ಷವು ಸಿದ್ಧವು. ಅವನು ಎಲ್ಲಿದ್ದರೂ ಮೋಕ್ಷಕ್ಕೆ ಹೋದರೂ ನಾರಾಯಣ ಪರನಾಗಿಯೇ ಇರುವನು. ಅಂತಹ ಏಕಾಂತ ಭಕ್ತನು ಯಾವಾಗಲೂ ಆ ಪುರುಷೋತ್ತಮನನ್ನೇ ಚಿಂತಿಸುತ್ತಾ ಇಷ್ಟಗಳನ್ನು ಪಡೆಯುವನು. ಹಾಗೆ ಮೋಕ್ಷ ಧರ್ಮ ಸಂಪನ್ನರಾಗಿ ನಿರಾಶರಾದ ಯತಿಗಳು ಕೆಲವರುಂಟು. ಅವರ ಯೋಗಕ್ಷೇಮವನ್ನು ಶ್ರೀಹರಿಯು ತಾನಾಗಿಯೇ ವಹಿಸುವನು. ಹುಟ್ಟುವಾಗಲೇ ಯಾವ ಪುರುಷನಲ್ಲಿ ಶ್ರೀಹರಿಯ ಅನುಗ್ರಹ ದೃಷ್ಟಿ ಬೀಳುವುದೋ ಅವನು ಸಾತ್ವಿಕನು. ಅವನಿಗೆ ಮೋಕ್ಷವು ಸಿದ್ಧವು. ಏಕಾಂತಿಗಳು ಅನುಷ್ಠಿಸತಕ್ಕ ಈ ಧರ್ಮವು ಸಾಂಖ್ಯ ಯೋಗಗಳಿಗೆ ಸಮಾನವಾದುದು.
ಅಂತಹವರು ಭಗವತ್ ಸಾರೂಪ್ಯವೆಂಬ ಮೋಕ್ಷದ ಉತ್ತಮ ಗತಿಯನ್ನು ಪಡೆಯುವರು. ನಾರಾಯಣನ ಅನುಗ್ರಹ ದೃಷ್ಟಿಗೆ ಪಾತ್ರನಾದವನೇ ಜ್ಞಾನಿ ಎನಿಸುವನು. ತನ್ನ ಇಷ್ಟದಂತೆ ಯಾವನು ಅಂತಹ ಜ್ಞಾನಿಯಾಗಲಾರನು. ರಾಜಸ ತಾಮಸ ಪ್ರಕೃತಿಗಳೆರಡೂ ಮಿಶ್ರಿತವಾಗಿಯೇ ಬರುವವು. ಈ ಮಿಶ್ರ ಗುಣದಿಂದ ಪ್ರವೃತ್ತಿ ಧರ್ಮವನ್ನು ಹಿಡಿದವನು ಆ ಶ್ರೀಹರಿಯನ್ನು ನೋಡಲಾರನು. ಅವನು ಜನಿಸುವಾಗಲೇ ಬ್ರಹ್ಮನ ದೃಷ್ಟಿಗೆ ಪಾತ್ರನಾದುದರಿಂದ ಅಂತಹವನ ಮನಸ್ಸು ರಜಸ್ತಮಸ್ಸುಗಳಲ್ಲಿಯೇ ಇರುವುದು. ದೇವತೆಗಳು ಋಷಿಗಳು ಸತ್ವಗುಣದಲ್ಲಿ ಇರತಕ್ಕವರಾದರೂ ಸೂಕ್ಷ್ಮ ಸತ್ವವು ಅವರಲ್ಲಿಲ್ಲ. ಇದರಿಂದ ಅವರು ವೈಕಾರಿಕರೆಂದು ಗಣಿಸಲ್ಪಡುವರು ಎಂದನು. ತಿರುಗಿ ಜನಮೇಜಯನು, ಅಂತಹ ವೈಕಾರಿಕನಾದ ಪುರುಷನು ಪುರುಷೋತ್ತಮನನ್ನು ಹೊಂದುವುದು ಹೇಗೆ? ಅಂತಹವರ ಪ್ರವೃತ್ತಿಯನ್ನು ನನಗೆ ಚೆನ್ನಾಗಿ ತಿಳಿಸಬೇಕು ಎನ್ನಲು ವೈಶಂಪಾಯನನು, ರಾಜ ಕೇಳು. 25ನೆಯವನೆನಿಸಿದ ಪುರುಷನು ಅತಿ ಸೂಕ್ಷ್ಮನು, ಎಲ್ಲ ತತ್ವಗಳಿಂದ ಕೂಡಿದವನು, ಅಕಾರ ಉಕಾರ ಮಕಾರಗಳೆಂಬ ಮೂರಕ್ಷರಗಳಿಂದ ಪ್ರತಿಪಾದ್ಯನು, ಕ್ರಿಯಾರಹಿತನು. ಅಂತಹ ಪುರುಷನನ್ನೇ ಪುರುಷನು ಹೊಂದುವನೆಂದು ಸಾಂಖ್ಯ ಯೋಗಗಳು, ವೇದಗಳು, ಉಪನಿಷತ್ತುಗಳು, ಪಾಂಚರಾತ್ರವು ಏಕವಾಕ್ಯದಿಂದಲೂ ಒಂದಕ್ಕೊಂದು ಸಾಧಕವಾಗಿಯೂ ಹೇಳುತ್ತಿವೆ. ಏಕಾಂತ ಧರ್ಮವೆಂಬುದು ಆ ನಾರಾಯಣನನ್ನೇ ಸಾಕ್ಷಾತ್ತಾಗಿ ವಿಷಯೀಕರಿಸುವುದು. ಸಮುದ್ರದಲ್ಲಿ ಉಬ್ಬುವ ಜಲ ಪ್ರವಾಹಗಳು ಉಕ್ಕಿ ಉಕ್ಕಿ ತಿರುಗಿ ಅಲ್ಲಿಯೇ ಅಡಗುವಂತೆ ಜ್ಞಾನವೆಂಬ ಪ್ರವಾಹಗಳು ಹುಟ್ಟಿ ಅಲ್ಲಿಯೇ ಅಡಗಿ ಹೋಗುವವು. ರಾಜ, ನಿನಗೆ ಸಾತ್ವತ ಧರ್ಮವನ್ನು ತಿಳಿಸಿದೆನು. ನಿನಗೆ ಶಕ್ತಿಯಿದ್ದರೆ ನೀನು ಇದನ್ನೇ ಅನುಸರಿಸು. ನಾರದನು ಇದನ್ನು ತನ್ನ ಗುರುವಾದ ವ್ಯಾಸನಿಗೂ ಶ್ವೇತರೆಂಬುವರಿಗೂ ಯತಿಗಳಿಗೂ ತಿಳಿಸಿದ ಮೇಲೆ ವ್ಯಾಸನು ಧರ್ಮರಾಜನಿಗೆ ಹೇಳಿದನು, ಈ ಧರ್ಮವನ್ನು ಅನುಷ್ಠಿಸುವುದು ಕಷ್ಟವು. ನಿನ್ನಂತೆಯೇ ಅನೇಕರು ಮೋಹದಿಂದ ಇದನ್ನು ಬಿಟ್ಟು ಬಿಡುವರು. ಹೀಗೆ ಆ ಶ್ರೀಕೃಷ್ಣನೇ ಲೋಕವನ್ನು ಸೃಷ್ಟಿಸುತ್ತಾ ತಾನೇ ಅದನ್ನು ಮೋಹಗೊಳಿಸುವನು. ಅವನೇ ಸಂಹರಿಸುವನು. ಲೋಕಕ್ಕೆ ಕಾರಣನೂ ತಾನೇ ಆಗಿರುವನು. ಇದು 358ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.